ನಿಮ್ಮ ಧ್ವನಿಯಾಗಿ ಇಲ್ಲಿ ಬಂದಿದ್ದೀನಿ. ಯಾವ್ದ್ರಿಂದ ಏನೇನಾಗಿದೆ, ಎತ್ತೆತ್ತಾಗಿದೆ, ಯಾವ್ಯಾವ ಕಾಲದಲ್ಲಿ ಏನೇನಾಯಿತು, ಯಾರ್ಯಾರು ಏನೇನು ಅನ್ನೋದಕ್ಕಿಂತ ಹೆಚ್ಚಾಗಿ ಇವು ಪಾಪ ಆಗಿರ್ತಕ್ಕಂಥ ತಾಂತ್ರಿಕವಾಗಿ ನಿಮ್ಗೆ ಅನ್ಯಾಯ, ಇದನ್ನು ಸರಿಪಡಿಸ್ಬೇಕು. ಇದನ್ನು ಸರಿಪಡಿಸೋದು ನಮ್ಮ ಮೊದಲನೇ ಆದ್ಯತೆ. ಆಮೇಲೆ ನಿಮ್ಮ ಅಚ್ಚುಕಟ್ಟು ಏರಿಯಾ, ಮತ್ತೊಂದು ಏರಿಯಾ, ಇವೆಲ್ಲ ಮಾತನಾಡಿ ನಾವು ಪ್ರಾಯಶಃ ಮಾನಸಿಕವಾಗಿ ನಮಗೆ ಹಟ್ಟಾಗಿದ್ದು, ಇಷ್ಟೊಂದು ಜನ ನಿಮ್ಮ ಹಕ್ಕನ್ನ ಯಾರೋ ಪುಣ್ಯಾತ್ಮರು ಈ ಒಂದು ಭಾಗಕ್ಕೆ ನೀರನ್ನ ಕೊಟ್ಟಿರ್ತಕ್ಕಂಥದ್ದನ್ನ ಇನ್ನೊಬ್ಬರಿಗೆ ಸಂತೈಸೋಕ್ಕೋಸ್ಕರವಾಗಿ ಯಾವುದೇ ಕೆಲಸಗಳು ಆಗ್ಬಾರ್ದು ಅನ್ನೋದು ನನ್ನ ಮೊದಲನೇ ಆದ್ಯತೆ. ಅದು ಒಳ್ಳೆಯ ಲಕ್ಷಣನೂ ಅಲ್ಲ, ಭಗವಂತನು ಕೂಡ ನಮಗೆ ಕ್ಷಮಿಸೋಲ್ಲ. ಇವತ್ತು ಹಿರಿಯರಾಗಿರ್ತಕ್ಕಂಥ ಬಸವರಾಜ್ ಅಣ್ಣವರು ನಮ್ಮ ಮುಂದೆ ಇದ್ದಾರೆ, ಶಾಸಕರಾದ ಜ್ಯೋತಿ ಗಣೇಶ್ ಅವರಿದ್ದಾರೆ, ನಮ್ಮ JDSನ ಜಿಲ್ಲಾಧ್ಯಕ್ಷರು ಹಿರಿಯರಾದ ಆಂಜನಪ್ಪನವರಿದ್ದಾರೆ, ನಮ್ಮ ಮಾಜಿ ಶಾಸಕರಾದ ಸನ್ಮಾನ್ಯ ಸುಧಾಕರ್ ಲಾಲ್ ಸಾಹೇಬ್ ಇದ್ದಾರೆ, ಮತ್ತೆ ನಮ್ಮ ದಿಶಾ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಹಿರಿಯರಾದ ಹುಚ್ಚಯ್ಯನವರು, ಸೊಗಡು ಶಿವಣ್ಣವರು ಮಾಜಿ ಸಚಿವರು, ಈ ಕಾರ್ಯಕ್ರಮದ ಹೋರಾಟದ ಮುಂಚೂಣಿಯ ನಾಯಕರು, ನನಗೂ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶಿವಣ್ಣವರಿದ್ದಾರೆ, ಲಿಂಗಪ್ಪನವರಿದ್ದಾರೆ, ಮತ್ತೆ ನಮ್ಮ ಶಿವಪ್ರಸಾದ್ ಇದ್ದಾರೆ, ಬೈರಣ್ಣವರಿದ್ದಾರೆ, ನಾಗಣ್ಣವರಿದ್ದಾರೆ, ನಾಗರಾಜ್, ನಮ್ಮ ಎಲ್ಲ ಜನಪ್ರತಿನಿಧಿಗಳ ಜೊತೆಯಲ್ಲಿ ದೀಪಣ್ಣನೂ ಇದ್ದಾರೆ. ಎಲ್ಲರೂ ಇದ್ದಾರೆ, ಬಿಡ್ರಪ್ಪ ತಿಳ್ಕೊಳ್ಳಿ, ಒಂದು ತಿಳ್ಕೊಳ್ಳಿ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ನಾನು 45 ವರ್ಷ ದೇವೇಗೌಡರ ಗಂಡಿಯಲ್ಲಿ ಬೆಳೆದಿರೋನು, ಸಾಧಕ ಬಾಧಕಗಳನ್ನು ಅರ್ಥ ಮಾಡ್ಕೊಂಡಿರೋನು. ಬಾಬೂರು ನವಿಲೆ ಮಾದಂತ ಸಂದರ್ಭದಲ್ಲಿ 9 ಕಿಲೋಮೀಟರ್ ದೇವೇಗೌಡರ ಜೊತೆಯಲ್ಲಿ ನಡ್ಕೊಂಡು ಸುತ್ತಾಡಿದ್ದೀನಿ. ಲೋಕೇಶ್ ಅಣ್ಣ, ನಡ್ಕೊಂಡು ಸುತ್ತಾಡಿದ್ದೀನಿ. ನನಗೆ ಗೊತ್ತಾಗದೆ ಇರೋದು ಒಂದೇ ಒಂದು ದುರಂತ, ಇಷ್ಟೊಂದು ಬೆಳವಣಿಗೆ ನನ್ನ ಕಾಲದಲ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವ ಉದ್ದೇಶಕ್ಕಾಯಿತು ಅನ್ನೋದನ್ನ ಚರ್ಚೆ ಮಾಡಿಕೊಂಡು ಜನರ ಮಧ್ಯದಲ್ಲಿ ನಾವು ಒಡಂಬಡಿಕೆ ಇಲ್ದಿರ ಅದೊಂದು ರೂಪಕ್ಕೆ ತರದೆ ಹೋದ್ರೆ ನಾನು ಭಾರತ ಸರ್ಕಾರದ ಮಂತ್ರಿಯಾಗಿ ನೀವು ಕೊಟ್ಟಿರೋ ಓಟ್ಗೆ ಬೆಲೆನೇ ಇರೋದಿಲ್ಲ. ನಾನು ಒಂದು ಮಾತನ್ನ ಇವ ಸಂದರ್ಭದಲ್ಲಿ ಹೇಳ್ತೀನಿ, ಎಮೋಷನ್ ಮಾಡೋದು, ಎತ್ಕಟ್ಟೋದು, ತಾವು ಕೈಲಾಗದೆ ಹೋದ್ರು ಮೈ ಪರ್ಸ್ಕೊಳ್ಳೋದು, ತಾವು ಅಧಿಕಾರದಲ್ಲಿದ್ದು ಏನೂ ಮಾಡಿದ್ರೆ ಇನ್ನೊಬ್ಬರ ಮೇಲೆ ಹಾಕೋದು, ಇದ್ಯಾವುದಕ್ಕೂ ನನಗೆ ಬೇಸಿಕ್ ಏನಿಲ್ಲ. ಆದರೆ ಭಗವಂತ ನೀವೇನು ಮಾಡ್ತಿರೋ ಗೊತ್ತಿಲ್ಲ. ನಾನು ಒಂದೊಂದು ಇಂಚನ್ನು ಕೂಡ, ಪ್ರತಿಯೊಂದನ್ನು ಕೂಡ ಮುಖ್ಯಮಂತ್ರಿಗಳಿಗೆ ಒಬ್ಬ ಜನಶಕ್ತಿ ಭಾರತ ಸರ್ಕಾರದ ಮಂತ್ರಿಯಾಗಿ ಏನೆಲ್ಲವನ್ನು ಕೂಡ ತಿಳಿಸಿದ್ದೇನೆ. ಅವರು ಕೂಡ ನನಗೆ ಅಧಿಕಾರಿಗಳು ಸಮರ್ಪಕವಾದ ಉತ್ತರವನ್ನು ಕೊಟ್ಟಿದ್ದಾರೆ. ಈ ಒಂದು ಯಾರ್ಯಾರು ಎಷ್ಟೆಷ್ಟು ಕಾರಣ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಬಗೆಹರಿಬೇಕು. ಯಾವುದೇ ಕಾರಣಕ್ಕೆ ಶಾಶ್ವತವಾಗಿ ನನ್ನ ಜನರು ಯಾರಿದ್ದಾರೆ ಅವ್ರು ಒಂದು ಸಣ್ಣ ಅಪಚಾರವೂ ಕೂಡ ಆಗಬಾರ್ದು, ತೊಂದರೆ ಕೂಡ ಆಗಬಾರ್ದು ಅನ್ನೋದು ನನ್ನ ಮೊದಲನೇ ತೀರ್ಮಾನ. ಎರಡನೇದು ಇನ್ನೊಂದು 15-20 TMC ಜಾಸ್ತಿ ಮಾಡಿ ಯಾರ್ಯಾರು ಕೊಡಿ, ನಮ್ಗೇನು ಬೇಡ ಅನ್ನೋದಿಲ್ಲ. ಇಲ್ಲೇ ಮಾಡ್ಬೇಕು ಅನ್ನೋ ಅವಶ್ಯಕತೆನೂ ಇಲ್ಲ, ಇದನ್ನ ಎಲ್ಲೆಲ್ಲಿ ಚರ್ಚೆ ಮಾಡ್ಬೇಕು, ಒಂದ್ ನಿಮಿಷಪ್ಪ, ಎಲ್ಲೆಲ್ಲಿ ಚರ್ಚೆ ಮಾಡ್ಬೇಕು ಮಾಡೋದಕ್ಕೆ ಬಿಡ್ರಿ. ಒಂದು ಸತ್ಯ, ನಿಮ್ಮ ಕೂಗು, ನಿಮ್ಮ ಕಿಚ್ಚು, ನಿಮ್ಮ ನೋವು ಸೋಮಣ್ಣ ಇರ್ಲಿ, ಭೀಮಣ್ಣ ಇರ್ಲಿ, ತಿಮ್ಮಣ್ಣ ಇರ್ಲಿ, ಬೊಮ್ಮಣ್ಣ ಇರ್ಲಿ, ವಿಧಾನಸೌಧಕ್ಕೆ ಗೊತ್ತಾಡ್ತದೆ. ನೀವೇನಾದ್ರು ಒಂದು ಸಣ್ಣ ಅಪಚಾರ ಆದ್ರೂ ಕೂಡ ಯಾರು ಉದ್ಧಾರ ಆಗೋದಿಲ್ಲ, ಯಾರು ದೊಡ್ಡವರಲ್ಲ. ಜಯಪ್ರಕಾಶ್ ಅವ್ರಿಗೆ ತಾಂತ್ರಿಕವಾಗಿ ಎಲ್ಲ ಗೊತ್ತಿದೆ. ನಾನು ಇವತ್ತವರೆಗೂ ಅವ್ರಿಗೆ ಒಂದು ಸಾರಿ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ 470 ಕೋಟಿ ರೂಪಾಯಿಗಳನ್ನ ಸ್ಯಾಂಕ್ಷನ್ ಮಾಡ್ಬೇಕಾದ್ರೆ ಅಧಿಕಾರಿಗಳು ಕರೆಸಿದ್ದೆ. ಎಲ್ಲೆಲ್ಲಿ ಮಳೆ ನೀರನ್ನೇ ಅವಲಂಬಿತರಾಗಿರ್ತಕ್ಕಂಥ ಮಧುಗಿರಿ ಮತ್ತೆ ಕೊರಟಗೆರೆ ಜನ, ಆ ಮಳೆ ನೀರನ್ನೇ ಅವಲಂಬಿತರಾಗಿರ್ತಕ್ಕಂಥ ನಮ್ಮ ಬುಕ್ಕಾಪಟ್ಟಣ ಮತ್ತು ಚೇಳೂರು ಆ ಭಾಗದಲ್ಲಿ ಕೂಡ ಸುತ್ತಾಡಿದ್ದೇನೆ, ನೋಡಿದ್ದೇನೆ. ಎಲ್ಲೆಲ್ಲಿ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ವೋಟ್ ಹಾಕೋದು, ಒಬ್ಬ MLA MP ಮಾಡೋದು, MLA ಮಾಡೋದು ಜನರ ತೀರ್ಮಾನ. ಅದಾದ್ಮೇಲೆ ಜನರಿಗೆ ಇರ್ತಕ್ಕಂಥ ಅನುಕೂಲವನ್ನ ಕಷ್ಟು ಇನ್ನೊಬ್ಬರಿಗೆ ಕೊಡ್ತಕ್ಕಂಥ
ನೀಚ ಕೆಲಸಕ್ಕೆ ಯಾರು ಆಗೋದಿಲ್ಲ. ಅದಕ್ಕೇನು ತಲೆ ಕೆಡಿಸ್ಕೋಬೇಡಿ. ನಾನು ಇಷ್ಟು ಮಾತ್ರ ಹೇಳ್ತೀನಿ, ಅಂತ ಸಂದರ್ಭ ಬಂದ್ರೆ, ಅಂತ ಸಂದರ್ಭ ಬರೋದಿಲ್ಲ. ನನಗೆ ಗೊತ್ತಿದೆ ಯಾವ ರೀತಿ. ಒಂದ್ ನಿಮಿಷಪ್ಪ, ನಾನು ಈಗಾಗಲೇ ಸನ್ಮಾನ್ಯ ಹಿರಿಯರಾದ ದೇವೇಗೌಡರ ಜೊತೆ ಚರ್ಚೆ ಮಾಡಿದ್ದೀನಿ, ಸುಮ್ಮನೆ ಕುಳಿತಿಲ್ಲ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಅವ್ರ ಜೊತೆಲೂ ಚರ್ಚೆ ಮಾಡಿದ್ದೀನಿ. ನಮ್ಮ ಭಾರತ ಸರ್ಕಾರದ ಮಂತ್ರಿಗಳಾದ ಅವ್ರ ಜೊತೆಲೂ ಚರ್ಚೆ ಮಾಡಿದ್ದೀನಿ. ಮುಖ್ಯಮಂತ್ರಿಗಳ ಜೊತೆಯಲ್ಲಿ, ಸಿದ್ದರಾಮಯ್ಯನವ್ರ ಜೊತೆಲಿ, ಮತ್ತೆ ಸನ್ಮಾನ್ಯ ನಮ್ಮ ನೀರಾವರಿ ಸಚಿವರಾದ ಶಿವಕುಮಾರ್ ಜೊತೆಲಿ ಇವತ್ತವರೆಗೂ ನಾನು ಮಾತಾಡಿಲ್ಲ. ಈ ವಿಚಾರದಲ್ಲಿ ದೂರವಾಣಿಯಲ್ಲಿ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೆ ಆತರ ಮಾಡಬೇಡ್ರಿ, ಅನ್ಯಾಯ ಮಾಡಬೇಡಿ, ಅಪಚಾರ ಮಾಡಬೇಡಿ, ಯಾವನೋ ಮಾಡ್ದ ಅನ್ನೋ ದೃಷ್ಟಿಯಿಂದ ಯಾರಿಗೋ ಬಂದು ಆ ಮುಂದಿನ ಪೀಳಿಗೆಗೆ ಶಾಪಗ್ರಸ್ತರಾಗೋದು ಬೇಡ. ಸರ್, ನಮ್ಮ ವಿಶ್ವೇಶ್ವರಯ್ಯನವರು ಕನ್ನಂಬಾಡಿಯನ್ನ ಕಟ್ಟಲಿಲ್ಲ ಅಂದ್ರೆ ನಾವೇನಾಯ್ತಾ ಇದ್ದೋ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಅನ್ನೋ ಮಾತನ್ನ ಕೇವಲ ನಿಮ್ಗೆಲ್ಲ ಮುಖ್ಯಮಂತ್ರಿಗಳಿಗೂ ಹೇಳಿದ್ದೀನಿ. ಅಧಿಕಾರಿಗಳು ಅವ್ರದ್ದಾದಂತ ಮಾತುಗಳನ್ನು ಹೇಳ್ತಾರೆ. ನೂರಾರು ಜನ ಇದ್ದಾಗ ಅವರೊಬ್ಬರಾಗಿರ್ತಾರೆ. ಅವರನ್ನೆಲ್ಲ ಒಂದ್ ಕಡೆ ನಾವೇನೆಲ್ಲ ಆದಾಗ ಅದು ಬೇರೆ ಬೇರೆ ರೂಪಕ್ಕೆ ತಿರುಗ್ತದೆ. ನಿಮ್ಮಲ್ಲಿ ಕೈ ಜೋಡಿಸಿ ವಿನಂತಿ ಮಾಡ್ತೀನಿ, ನಾನಾಗ ನಾನೇನೆ. ನನಗೆ ರಾಷ್ಟ್ರದ ಪ್ರಧಾನಿಗಳು 6ನೇ ತಾರೀಕು ಜಮ್ಮು ಕಾಶ್ಮೀರದಲ್ಲಿ ಒಂದು ದೊಡ್ಡ ರೈಲ್ವೆ ಯೋಜನೆಯನ್ನು ನೀವು ನೋಡಿದ್ದೀರಿ. ಅದರ ಸಂಪೂರ್ಣ ಜವಾಬ್ದಾರಿಯನ್ನು ನನಗೆ ಹಾಕಿದ್ರು. ಆ ಒಂದು ಒತ್ತಡದಲ್ಲಿ ನಾವು ಇಲ್ಲ ಅಂದಿದ್ರೆ 6ನೇ ತಾರೀಕು ಅಲ್ಲೇ ಇದ್ದೆ, 3, 4, 5, 6 ಅಲ್ಲೇ ಇದ್ದೆ. ಅದನ್ನು ಮುಗಿಸ್ಕೊಂಡು ಅವತ್ತು ರಾತ್ರಿನೇ ಅಲ್ಲಿಂದ ಜಮ್ಮುವಿಂದ ಡೆಲ್ಲಿ ಬಂದು, ಡೆಲ್ಲಿಯಿಂದ ಬೆಂಗಳೂರು ಬಂದು, ಮೊನ್ನೆ ದಿನ ಮಧುಗಿರಿಗೆ ಹೋದೆ, ನಿನ್ನೆ ತಿಪ್ಟೂರ್ಗೆ ಹೋದೆ, ಇವತ್ತು ಎಲ್ಲಿಗೆ ಬಂದಿದ್ದೀನಿ. ನಾಳೆ ಹುಬ್ಳಿಗೆ ಹೋಗ್ತೀನಿ, ನಾಳಿದ್ದು ಕಾರವಾರ ಮತ್ತೆ ಮಂಗಳೂರಿಗೆ ಹೋಗ್ತಾ ಇದ್ದೀನಿ.